ಓ ಶಿವು, ಜಿಲೇಬಿ, ಬರ್ರಿ. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಓ ಕಣ್ಲಸ್ಮಕ್ಕಯ್ಯ, ನಾವು ಚೆನ್ನಾಗಿದ್ದೀವಿ. ಅಲ್ಲ ನಿಂದೇನಿದ್ವಿ ಅವಸ್ಥೆ? ಹಾಂ, ಕಾಲು ಏನಾಗಿದೆ? ಮುರಿದೋಗಿದ್ಯಾ? ಹಾಂ, ಅದಕ್ಕೆ ಅದಕ್ಕೆ ಏನಾಯ್ತು ಅದಕ್ಕೆ ನಿಮಗೆ? ಅಯ್ಯೋ, ನಿಮಗೆ ಕಾಲು ಮುರಿದಿದೆ, ಆಕ್ಸಿಡೆಂಟ್ ಆಗಿ ಅಂತ ಕೇಳಿ ನನಗಂತೂ ಗಾಬರಿನೇ ಆಗೋಯ್ತು. ಎಷ್ಟೊತ್ತಿಗೆ ನಿಮ್ಮನ್ನು ನೋಡ್ತೀನೋ ಅಂತ ಓಡೋಡ್ ಬಂದೆ. ಈಗ ಹೆಂಗಿದೆ ಅದಕ್ಕೆ ಕಾಲು ನೋವು? ಹಾಂ, ಅಲ್ಲ ನಮಗೊಂದು ಮಾತನ್ನು ಹೇಳ್ ಕಳಿಸಿಲ್ವಲ್ಲ ನೀವು? ಹಾಂ, ಹೇಳ್ ಕಳಿಸಿದ್ರೆ ನಾವು ಅವತ್ತೇ ಆಸ್ಪತ್ರೆಗೆ ಬಂದು ನೋಡ್ಕೊಂಡ್ ಬರ್ತಿದ್ವಿ. ನಮಗೆ ವಿಷಯನೇ ಗೊತ್ತಿಲ್ಲ. ಹಾಂ, ಸೂಜಿ ಊರಿಗೆ ಬಂದಿದ್ಲು, ಅವಳು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಅಯ್ಯೋ ಜಿಲೇಬಿ, ಅಂಥದ್ದೇನೂ ಆಗಿಲ್ಲ ಬಿಡೆ, ಪ್ರಾಣ ಹೋಗೋಂಥದ್ದೇನೂ ಆಗಿಲ್ಲ. ಕಾಲು ಮುರಿದೋಗೈತೆ ಅಷ್ಟೇನೆ. ರಾಡ್ ಹಾಕಿದ್ದಾರೆ, ಆಮೇಲೆ ಕಾಲು ಸರಿಯಾಗಿ ಕೂಡ್ಕೊಂಡ್ಮೇಲೆ ರಾಡ್ ತೆಗಿತಾರಂತೆ. ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ, ಒಂದು ತಿಂಗಳು, ಒಂದೂವರೆ ತಿಂಗಳು ಆಗ್ಬೋದೇನೋ. ಅಷ್ಟೊತ್ತಿಗೆ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅಳ್ಬೇಡ ಸುಮ್ಮನೆ, ಏನೂ ಆಗಿಲ್ಲ. ಏನಂದ್ರೆ ಸುಮ್ಮನೆ ಯಾಕೆ ಹೇಳೋದು? ನೀನ್ ಬೇರೆ ಮೊದ್ಲೇನು ಮೊನ್ನೇನು ಆಪರೇಷನ್ ಆಗಿ ಹುಷಾರಾಗಿ ಹೋಗಿ ಮನೆಗೆ ಹೋಗಿದ್ಯಾ. ಸುಮ್ಮನೆ ನಿನಗೆ ಹೇಳಿ ಯಾಕೆ ಬೇಜಾರು ಮಾಡ್ಕೊಂತಾರೆ ಆಮೇಲೆ ಅಂತ ಸುಮ್ಮನೆ ಹೇಳಿ ಕಳಿಸ್ಲಿಲ್ಲ ಅಷ್ಟೇನೆ. ಬಿಡು, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ಈಗ ಬಂದಿದ್ಯಲ್ಲ. ಕುತ್ಕೊಳ್ರಿ. ಶಿವು, ಏನ್ ಶಿವು, ಆರಾಮ? ನಿಮ್ಮಮ್ಮ ಚೆನ್ನಾಗಿದಾರ? ಎಲ್ಲಿ ಇವನು ಕರ್ಣ? ಕರ್ಕೊಬರಕ್ಕಿಲ್ವಾ ಅವನ್ನ? ಇಲ್ಲ ಅದಕ್ಕೆ ಅವನು ಸುಮ್ಮನೆ ಇನ್ಯಾಕೆ ಅವನು ಬೇರೆ ಕರ್ಕೊಂಬರೋದು ಅಂತ ಅಲ್ಲೇ ಬಿಟ್ಟು ಬಂದ್ವಿ ಅತ್ತೆ ಹತ್ರ. ಅವರು ಇಲ್ಲೇ ಇರಲಿ, ನೀವು ಹೋಗಿ ನೋಡ್ಕೊಂಬರ್ರಿ, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ರು. ಹೌದಾ? ಅದು ಸರಿ. ಏನೋ ಹೊರಗೆ ಯಾರೋ ಜಗಳ ಆಡತ್ತರ ಇತ್ತಮ್ಮ ಅವಾಗಲೇ. ಯಾರದು? ನಾನು ಮನೆ ಕಡಿದ್ದೆ, ಯಾರೋ ಬಾಯಿ ಮಾಡ್ದಂಗಾಯ್ತು, ಅದಕ್ಕೆ ಎದ್ದು ಕುತ್ಕೊಂಡೆ. ಯಾರದು ಗಲಾಟೆ ಮಾಡಿದ್ದು? ಇನ್ಯಾರು ಲಸ್ಮಕ್ಕಯ್ಯ? ಇದಾಳಲ್ಲ ಗೌರಿನೇ. ಗೌರಿ ಹೊರಗೆ ನಿಂತ್ಕೊಂಡಿದ್ಲು, ನಾವು ಬಂದ್ವಾ, ಅದಕ್ಕೆ ನೀವ್ಯಾಕೆ ಬಂದ್ರಿ, ನಿಮಗೂ ಈ ಮನೆಗೂ ಯಾವ ಸಂಬಂಧ ಇಲ್ಲ ಅಂತನ ಬಾಯಿ ಮಾಡ್ತಾ ಇದ್ಲು ಗೌರಿ. ಹೌದಾ ಶಿವು, ಗೌರಿನಾ? ಅಯ್ಯೋ, ನಾನು ಯಾರಪ್ಪ ಇಷ್ಟು ಜೋರಾಗಿ ಬಾಯಿ ಮಾಡ್ತಾ ಇದ್ದಾರೆ ಅನ್ಕೊಂತಿದ್ದೆ. ಅವಳಿಗೆ ಯಾಕಪ್ಪ ಇಷ್ಟೊಂದು ಇದು ಸಿಟ್ಟು ಗೊತ್ತಿಲ್ಲ ನಿಮ್ಮ ಮೇಲೆ? ಅಲ್ಲ, ಆಗಿದ್ದಾಗೋಯ್ತು, ಸಂಬಂಧ ಮುರಿದೋದ್ಮೇಲೆ ಸುಮ್ಮನೆ ಯಾಕೆ ಅವಳು ಇದು ಮಾಡ್ತಾಳೆ? ಏನೋ ನೀವೇನೇನು ಇಲ್ಲಿ ಇರಕ್ ಬಂದಿದ್ದೀರಾ? ಏನಪ್ಪ, ಗಂಡನ ಜೊತೆ ಬೇರೆ ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ. ಆ ಜಗಳ ಮಾಡ್ಕೊಂಬರಕ್ಕೆ ಕಾರಣ ನೀನೇ ಅಂತ ಹೇಳ್ತಿದ್ಲು. ಅಲ್ಲ, ಅಂತದ್ ಏನಾಯ್ತು? ಯಾಕೆ ಈಗ ಅವಳು ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಿಟ್ಟು ಬಂದಿರೋದು? ಏನೋ ನಿನ್ನ ಎದುರಿಗೇನೋ ಕಪ್ಪಾಳ ಕೊಡ್ದಂತೆ ಚಂದ್ರು? ಯಾಕೆ ಶಿವು, ಯಾಕೆ ಜಗಳ ಮಾಡ್ಕೊಂಡ್ರಿ? ಹೋಗ್ಲಿ ಬಿಡು ಲಸ್ಮಕ್ಕಯ್ಯ, ಈಗ ಅದೆಲ್ಲ ಯಾಕೆ ಹೇಳು? ನೀನೇ ಮೊದಲೇ ಹುಷಾರಿಲ್ಲ, ನೀನು ಯಾಕೆ ಅದೆಲ್ಲ ತಿಳ್ಕೊಂಡು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಬಿಡು. ಮೊದಲು ಹುಷಾರಾಗು, ಕಾಲು ಚೆನ್ನಾಗಾಗಲಿ ನಿಂದು. ಅಯ್ಯೋ, ಇದ್ರೆ ಇರ್ಲಿ, ಏನಂತ ನೋವೇನಿಲ್ಲ, ವಾಸಿ ಆಗೈತೆ. ಅದೇನು ಅಂತನ ಇರೋ ಸತ್ಯ ಹೇಳು ಶಿವು. ನನಗೆ ಗೊತ್ತಿದೆ ನಿಂದು ಏನು ತಪ್ಪಿರಲ್ಲ, ಚಂದ್ರದು ಏನು ತಪ್ಪಿರಲ್ಲ ಅಂತನ. ಈ ಗೌರಿನೇ ಏನೋ ಮಾಡಿರ್ತಾಳೆ ಕಿತಾಪತಿನ. ಏನಾಯ್ತು ಅಂತ ಹೇಳು. ಅದೇ ಕಣಕ, ಈ ಜಿಲೇಬಿ ಆಪ್ರೇಷನ್ ಮಾಡೋಕ್ಕೆ ಅಂತ ಚಂದ್ರು ಹತ್ರ ದುಡ್ಡು ಇಸ್ಕೊಂಡಿದ್ದೆ. ಆ ದುಡ್ಡ ಇನ್ನೇನು ಒಂದೇ ಸಲ ಕೊಡೋಕ್ಕಾಗಲ್ಲ, ಅವಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಸರಿ ಇದ್ದಂಗಿದ್ದ ಕೊಡು ಅಂತ ಚಂದ್ರು ಹೇಳಿದ್ದ. ಅಂದಮೇಲೆ ಇನ್ನೇನು ನನ್ನ ಹತ್ರ ಒಂದು 3,000 ಇತ್ತು. ಇನ್ನು ಹೆಂಗೆ ಕೊಟ್ಟಿರೋರಿಗೆ ನಾವೇ ಹೋಗಿ ಕೊಡಬೇಕಲ್ವಾ, ಅವ್ರನ್ನ ಮನೆ ಹತ್ರ ಕರೆಸ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅಂತನ ನಾನೇ ಹೋದೆ. ಆದರೆ ಚಂದ್ರು ಇರಲಿಲ್ಲ ಮನೆಗೆ, ಆ ಗೌರಿ ಇದ್ಲು. ಆವಾಗ ಗೌರಿ ಇದ್ದರೆ ನಾನು ದುಡ್ಡು ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿಲ್ಲ. ಆದರೆ ಯಾಕೆ ಬಂದಿದ್ಯಾ ಅಂತ ಹೇಳು ಅಂತ ಬಲವಂತ ಮಾಡಿದ್ಲ. ನಾನು ಹೇಳ್ದೆ ಹಿಂಗೆ ದುಡ್ಡು ಕೊಡಕ್ಕೆ ಬಂದಿದ್ದೀನಿ ಅಂತ. ಅದಕ್ಕೆ ಏನಂಗೆ ನನ್ನ ಗಂಡನ ಹತ್ರ ದುಡ್ಡು ಇಸ್ಕೊಂಡು ಎಷ್ಟು ದಿನ ಆಯಿತು ಕೊಡಲ್ಲ, ಅಸಲು ಬಡ್ಡಿ ಎಲ್ಲ ತಂದು ಕೊಡಬೇಕು, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ಹೌದಾ? ಅಯ್ಯೋ ದೇವ್ರಿ. ಅಲ್ಲ, ಈ ಗೌರಿ ಏನು ಅವಳೇನಾದ್ರೂ ಕೊಟ್ಟಿಲ್ಲ ದುಡ್ಡ? ಅವಳ ಗಂಡ ಕೊಟ್ಟಿರೋ ದುಡ್ಡು ಯಾಕೆ ಅವಳು ಮಾತಾಡ್ಬೇಕು? ಅಲ್ಲ, ಚಂದ್ರನೇ ಹೇಳಿದ್ದ ತಾನೆ ನಿನ್ಗಿದ್ದಂಗಿದ್ದಂಗೆ ತಂದ್ಕೊಡು ಅಂತನ, ಬಡ್ಡಿ ಕೊಡು ಅಂತ ಏನಾದ್ರೂ ಹೇಳಿದ್ನಾ? ಇಲ್ಲ ಅಲ್ವಾ ಶಿವು? ಬಡ್ಡಿಗೆ ತಗೊಂಡಿದ್ದೆ ನಿನ್ ಸಾಲನ? ಇಲ್ಲ ಅದ್ಗೆ, ಬಡ್ಡಿಗೂ ಅಲ್ಲ ಏನೂ ಅಲ್ಲ. ನಾನು ಹಿಂಗೆ ದುಡ್ಡು ಬೇಕು ಅಂದಿದ್ದಕ್ಕೆ ಅವ ಅಣ್ಣನೇ ಬಡ್ಡಿ ಕೊಡಬೇಡ್ರಿ, ಏನು ಕೊಡಬೇಡ್ರಿ. ಅದೇ ಅವ್ರ ಅಮ್ಮ ಇದ್ದಾರಲ್ಲ, ಅವ ಅಮ್ಮ ಇವರೆಲ್ಲ ಎಲ್ಲ ಹೋದಾಗ ಹುಷಾರಿಲ್ಲದೆ ಇದ್ದಾಗ ನಾನು ನೋಡ್ಕೊಂಡಿದ್ದೆ. ಇಲ್ದಿದ್ರೆ ಅವರು ಸತ್ತೇ ಹೋಗೋರು. ಹಂಗಾಗಿ ನಾನು ನೋಡ್ಕೊಂಡಿದ್ದೆ ಅಂತ ಅವರು ನಮಗೆ ಸಹಾಯ ಮಾಡಿದ್ರು ಅಷ್ಟೇನೆ. ಬಡ್ಡಿ ಏನು ಕೊಡಬೇಡ್ರಿ, ನಿಮ್ಗೆ ಇದ್ದಂಗ ಕೊಡ್ರಿ, ಸ್ವಲ್ಪನೇ ದುಡ್ಡ ಅಂತನ ಕೊಡಬೇಕಾದ್ರೆ ಹೇಳಿದ್ರು ಅವಣ್ಣ, ಚಂದ್ರು ಅಣ್ಣ. ಆದರೆ ಈ ಗೌರಿ ನಮ್ಮ ಮೇಲಿರೋ ಸಿಟ್ಟಿಗೆ ಅದು ಇದು ಅಂತ ಬಾಯಿಗೆ ಬಂದಂಗೆ ಮಾತಾಡಿದಾಳೆ. ಆಮೇಲೆ ಇನ್ನೇನು, ಆವಾಗಲೇ ಚಂದ್ರು ಬಂದ. ಗೌರಿ ಮಾತಾಡ್ತಿರೋದು ಕೇಳಿಸ್ಕೊಂಡು, ನಿನಗೆ ಯಾಕೆ ಬೇಕು, ನಾನು ಕೊಟ್ಟಿರೋ ದುಡ್ಡು ನಾನೆಲ್ಲ ಇಸ್ಕೊಂತೀನಿ, ನಿನಗೆ ಯಾಕೆ ಬೇಕು ಅಂತ ಬೈದ ಗೌರಿನ. ಅದಕ್ಕೆ ಬೇರೆಯವ್ರ ಎದುರಿಗೆಲ್ಲ ನನ್ನೇ ಬೈತೀಯ, ನಿನಗೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ಗೌರವ ಇಲ್ಲ, ನಿನಗೆ ಅದಿಲ್ಲ ಇದಿಲ್ಲ ಅಂತ ಗಂಡ ಅವನಿಗೇನೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ಗೌರಿ ಚಂದ್ರುಗೆ. ಅದಕ್ಕೆ ಸಿಟ್ಟು ಬಂತ, ತೆಗೆದು ಕಪಾಳಕ್ಕೆ ಒಂದು ಹೊಡೆದ. ಹೌದಾ? ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಒಂದಿನ ಸುಮ್ಮನಿದ್ಲು, ಮಾತಾಡ್ತಿರ್ಲಿಲ್ವಂತೆ. ಆಮೇಲೆ ಇಟ್ಕಿದಂಗೆ ನೀನು ಹೊಡೆದಿರೋದು ಅವಮಾನ ಆಗೈತೆ, ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದಿದ್ದಾಳೆ ಅಷ್ಟೇನೆ. ಅಷ್ಟೇ ಅತಿಗೆ ಆಗಿರೋದು, ಇನ್ನೇನು ಇಲ್ಲ. ತಪ್ಪೆಲ್ಲನ ಈ ಗೌರಿದೇನೆ.
ಹೌದಾ? ಥು, ಈ ಗೌರಿಗೆ ಯಾಕಿಂತ ಬುದ್ಧಿನೋ ಏನು ಕತ್ಯೋ. ಅಲ್ಲ ಈಗಲಾದ್ರೂ ಒಳ್ಳೆ ಗಂಡ ಒಳ್ಳೆ ಮನೆ ಸಿಕ್ಕೈತೆ, ಗಂಡನು ಚೆನ್ನಾಗಿ ದುಡಿತಾನೆ, ಇವಳು ಉಪ್ಪಿನಕಾಯಿನಾಗ ಏನೋ ದುಡಿತಾ ಇದ್ದಾಳೆ. ಬಿಡು ಅತ್ಲಾಗೆ ಚೆನ್ನಾಗಿದ್ದಾರೆ ಅಂತ ನಾನು ನಮ್ಮ ಯಜಮಾನ್ರು ಖುಷಿಯಾಗಿದ್ವಪ್ಪ. ಆದ್ರೆ ಈಗ ನೋಡಿರಿ ತಿರ್ಗಾ ಮತ್ತೆ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ. ಹಿಂಗಾದ್ರೆ ಹೆಂಗೆ ಹೇಳು? ಏನು ಮಾಡೋದು ಲಸ್ಮಕ್ಕಯ್ಯ, ಇಂಥವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ, ಬುದ್ಧಿ ಅಂತೂ ಕಲ್ಕೊಳ್ಳಲ್ಲ. ಏನು ಮಾಡೋದು ಹೇಳು? ನಾನಲ್ಲ ನೆಟ್ಟಗಿದ್ದಿದ್ರೆ ನಾನು ಯಾಕೆ ಇವಳನ್ನ ಮನೆಯಿಂದ ಆಚೆಗೆ ಹಾಕ್ತಿದ್ದೆ ಅವಾಗ? ಹೇಳು, ನೀನೇ ಹೇಳು, ನಂದೇನಾದರೂ ತಪ್ಪಿತ್ತಾ? ಅವಾಗಿಂದ ಇವಾಗಿನವರೆಗೂ ನನ್ನ ಮೇಲೂ, ಜಿಲೇಬಿ ಮೇಲೂ, ನಮ್ಮ ಅಮ್ಮನ ಮೇಲೂ, ನನ್ನ ಮಗನ ಮೇಲೂ ಎಲ್ಲರ ಮೇಲೂ ದ್ವೇಷ ಮಾಡ್ತಾಳೆ. ಎಲ್ಲ ನಾ ಕಂಡ್ರೆ ಸಾಕು ಹಂಗೇನೆ ಹುರಿದು ಬೀಳ್ತಾಳೆ. ನಾಯಿ ಬೈಯಂಗೆ ಬೈಯೋದು, ಕೋತಿ ಬೈಯಂಗೆ ಬೈಯೋದು, ಬೆಕ್ ಬೈಯಂಗೆ ಬೈಯೋದು, ಬರೀ ಇದೆ ಅಂಕ್ಲು ಮಾತಾಡೋದು. ಅಯ್ಯೋ ಹೋಗ್ಲಿ ಬಿಡ್ರಿ. ಇದನ್ನ ಇಲ್ಲೆಲ್ಲ ಯಾಕೆ ಹೇಳ್ತೀರಾ? ಅವಳ ಬುದ್ಧಿನೇ ಅಷ್ಟು, ಇವ್ರಿಗೂ ಗೊತ್ತಿದೆ. ಅದಕ್ಕೆ ಬಿಡಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ನಾವು ಅಷ್ಟೇ, ಅವಳು ಏನೇ ಮಾತಾಡಿದ್ರು ಅದನ್ನೆಲ್ಲ ತಲೆಗೆ ಹಚ್ಕೊಂಬಕ್ ಹೋಗಲ್ಲ. ಮೊದಲು ನೀವು ಹುಷಾರಾಗ್ರಿ ಅಷ್ಟೇನೆ ಸಾಕು. ಆಯ್ತು ಬಿಡೆ ಜಿಲೇಬಿ, ನಾನು ಹುಷಾರಾಗ್ತೀನಿ. ನೀನು ಹುಷಾರಾದ? ಈಗೇನು ನೋವಿಲ್ವಾ? ಮತ್ತೇನಾದ್ರೂ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ ಹೆಂಗೆ? ಇಲ್ಲ ಅದಕ್ಕೆ ಅವಾಗ ಬಂದು ಒಂದು 15 ದಿವಸ ಆದ್ಮೇಲೆ ಒಂದ್ಸಲ ಹೋಗಿ ತೋರಿಸ್ಕೊಂಬಂದೆ ಅಷ್ಟೇ. ಮತ್ತೆ ಇನ್ನೇನು ಬರೋದು ಬೇಕಾಗಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಇನ್ನೇನು ಹೋಗಲ್ಲ ಈಗ, ಯಾವ ಮಾತ್ರೆನೂ ಏನು ತಗೊಂತ ಇಲ್ಲ. ಹುಷಾರಾಗಿದ್ದೀನಿ ಇವಾಗ, ಎಲ್ಲ ಕೆಲಸನೂ ಮಾಡ್ತೀನಿ ಈಗ ನಾನೇನೆ. ಈ ದರಿದ್ರದವ್ ಯಾಕೆ ಬಂದೇವಿ ಇಲ್ಲಿಗೆ? ನನ್ನ ಮಗಳು ಜೀವನ ಹಾಳು ಮಾಡಿದ್ದು ಸಾಲದು ಅಂತಾನ ಇಲ್ಲಿ ಬೇರೆ ಬಂದೇವ್ರಿ. ಇಲ್ಲೂ ನೆಮ್ಮದಿ ಹಾಳು ಮಾಡಕ್ಕೆ. ಏಸಿನಪ್ಪ, ಯಾರೋ ಇವರು ಯಾರ್ಯಾರನ್ನೂ ಮನೆಗೆ ಸೇರಿಸಿದಿರಲ್ಲೋ? ಏನಮ್ಮ, ಏನಂದೆ? ಏನೂ ಇಲ್ಲ, ಯಾರ್ಯಾರನ್ನೂ ಮನೆಗೆ ಸೇರಿಸಿದಿರಲ್ಲ, ಯಾರು ಇವರು, ಯಾಕೆ ಬಂದೇವ್ರೆ ಅಂದೆ. ಅಯ್ಯೋ ದೊಡಮ್ಮ, ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಿಲ್ವಾ? ಇವ್ರು ಯಾರು ಅಂತ ಗೊತ್ತಿಲ್ವಾ ನಿಮಗೆ? ಯಾಕೆ ದೊಡಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಜೀವನ ಹಾಳು ಮಾಡಿ ಅವಳನ್ನ ಗಂಡನ ಮನೆಯಿಂದ ದೂರ ಮಾಡಿ ಇಲ್ಲಿ ಬಂದು ಇಲ್ಲೂನು ಏನ್ ಕಿತಾಪತಿ ಮಾಡಕ್ ಬಂದಿದ್ದೀರಾ? ಏನಕ್ಕೆ ಬಂದಿದ್ದೀರಾ ಅಂತಾನ? ಚಿನ್ನಪ್ಪ, ಇವ್ನ ಮೊದ್ಲು ಮನೆಯಿಂದ ಆಚೆ ಕಳ್ಸು. ಅಮ್ಮ, ಏನು ಮಾತಾಡ್ತಾ ಇದೆಯಾ? ಅಲ್ಲ, ಮನೆಗೆ ಬಂದಿರೋನ್ನ ಆಚೆ ಕಳಿಸು ಅಂತಿದ್ಯಲ್ಲ. ನಮ್ಮ ಶಿವು, ನಮ್ಮ ಜಿಲೇಬಿ, ನನ್ನ ತಂಗಿ, ನೀನೇನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಹೋಗಿ ಯತನ ಮಾಡೋಗಿ ಹೋಗಿ, ಇವರು ಊಟ ಮಾಡ್ಕೊಂಡು ಹೋಗ್ತಾರೆ. ಏನು ನಿನಗಂತೂ ಒಂದಿಷ್ಟು ಇಲ್ವೇನೋ ತಂಗಿ ಮೇಲೆ ಪ್ರೀತಿ? ನಿಮ್ ಗೌರಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿ ಬರಕ್ ಕಾರಣನೇ ಇವನಂತೆ. ಇವನಿಗೆ ಹೆಂಡತಿನ ಚೆನ್ನಾಗಿ ಬಾಳ್ಸಕ್ಕೂ ಆಳ್ಸಕ್ಕೂ ಬರ್ಲಿಲ್ಲ, ಇನ್ನೊಂದು ಮನೆಗಾದ್ರೂ ಸೇರಿ ನೆಮ್ಮದಿಯಾಗಿ ಇರಕ್ಕೂ ಬಿಡ್ತಾ ಇಲ್ಲ. ಇಂಥವ್ರಿಗೆ ಕುಂಬಕ್ ಬೇರೆ ಮಾಡಿಕ್ಬೇಕಂತೆ ನಾನು. ಇವನು ನಮಗೆ ಊಟ ಬೇಡ, ಏನು ಬೇಡಮ್ಮವ, ನಾವು ಹೋಗ್ತೀವಿ, ಟೈಮ್ ಆಯಿತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಿಂಗೆ ನಾನು ಕೆಲಸಕ್ಕೂ ಹೋಗ್ಬೇಕು. ಹಂಗೆ ಸಾಯಂಕಾಲ ಹಂಗೆ ಅಲ್ಲಿ ಹೋಗಿ ನಮ್ಮ ಯಜಮಾನ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ಕೊಂಡು ದುಡ್ಡಿಸ್ಕೊಂಡು ಹೋಗ್ಬೇಕು. ನಮಗೆ ಟೈಮ್ ಆಗುತ್ತೆ, ನಾವು ಹೋಗ್ತೀವಿ ಬಿಡಿ. ಯಾವ ಅಡುಗೆ ಬೇಡ, ಏನು ಬೇಡ. ಜಿಲೇಬಿ ನಡಿ ಹೋಗೋಣ. ಏನ್ ಶಿವು, ಅತ್ತೆ ಏನೋ ಅಂತ ಹೇಳಿ ನೀನು ಬೇಜಾರಾಗಿ ಹೋಗ್ತಾ ಇದ್ಯಾ? ಬೇಡ ಇರು, ಊಟ ಮಾಡ್ಕೊಂಡು ಹೋಗುವಂತೆ. ಎಷ್ಟೊಂದ್ ದಿನ ಆದ್ಮೇಲೆ ಬಂದಿದ್ಯಾ? ಇರು, ಅಡುಗೆ ಮಾಡ್ತೈತೆ ಅತ್ತೆ, ಊಟ ಮಾಡ್ಕೊಂಡು ಹೋಗುವಂತೆ. ಬೇಡ ಅದಕ್ಕೆ, ನಮ್ಮಿಂದ ಇಲ್ಲಿ ನಿಮ್ಗೆ ಮೊದಲೇ ಹುಷಾರಿಲ್ಲ. ಇಲ್ಲಿ ನೀವು ನಮಗೋಸ್ಕರ ಜಗಳ ಮಾಡ್ಕೊಳ್ಳೋದು ಬೇಡ. ನೀವು ಚೆನ್ನಾಗಿರ್ರಿ. ನಿಮ್ಮನ್ನ ನೋಡಿ ಆಯ್ತಲ್ಲ, ಸಾಕು ನಮ್ಗೆ, ಅಷ್ಟೇ ಸಾಕು. ನೀವು ಬೇಗ ಹುಷಾರಾಗ್ರಿ. ನಾವು ಹೋಗ್ತೀವಿ. ಈ ಬ್ಯಾಗ್ನಾಗೆ ಹಣ್ಣು, ಬ್ರೆಡ್ಡು, ಬಿಸ್ಕೆಟು ಎಲ್ಲ ಇದಾವೆ. ಸೂರ್ಯನ್ಗೂ ಕೊಡ್ರಿ, ನೀವು ತಿನ್ರಿ ಚೆನ್ನಾಗಿ. ನಾವು ಹೋಗ್ತೀವಿ ರೀ, ಬರ್ರಿ ಹೋಗೋಣ. ಅಯ್ಯೋ ಜಿಲೇಬಿ, ಹೊರಟೆ ಬಿಟ್ರ ಅಲ್ಲೇ? ಅಯ್ಯೋ, ಬಂದಿನ್ನೂ ಒಂದು 10 ನಿಮಿಷನೂ ಆಗಿಲ್ಲ, ಅಲ್ಲೇ ಹೋಗ್ತೀವಿ ಅಂತಿದ್ದೀರಾ? ಇರ್ರಿ, ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲ ಅಣ್ಣ, ಊಟ ಗಿಟ ಏನು ಬೇಡ. ನಾವು ಬರ್ಬೇಕಾದ್ರೆ ಊಟ ಮಾಡ್ಕೊಂಡ್ ಬಂದಿದ್ವಿ, ಹೊಟ್ಟೆ ತುಂಬೈತೆ. ಹೋಗ್ತೀವಿ. ಪಾಪನ್ ಬೇರೆ ಅಲ್ಲೇ ಬಿಟ್ಟು ಬಂದಿದೀವಲ್ವಾ, ಅದಕ್ಕೆ ಟೈಮ್ ಆಗುತ್ತೆ, ಹೋಗ್ತೀವಿ. ತಿರ್ಗಾ ಕತ್ಲಾದ್ರೆ ಅವನು ಹೊಳ್ತಾನೆ, ನಾನಿಲ್ಲ ಅಂದ್ರೆ. ಬರ್ರಿ ಹೋಗೋಣ. ಸರಿ ಲಸ್ಮಕ್ಕಯ್ಯ, ಬರ್ತೀವಿ. ಅಯ್ಯೋ, ಹೊರಟೆ ಬಿಟ್ರ? ಅದಕ್ಕೆ ಬರ್ತೀವಿ, ಆದಷ್ಟು ಬೇಗ ಹುಷಾರಾಗಿ. ಜಿಲೇಬಿ, ನಿಮ್ಮ ಅಕ್ಕನ ಮಾತಾಡ್ಸಕ್ ಹೋಗಲ್ವಾ? ಹೋಗ್ಬೇಕಾರೆ ಹಂಗೆ ಮಾತಾಡ್ಸ್ಕೊಂಡು ಹೋಗ್ತೀವಿ. ಅದಕ್ಕೆ ಬರ್ತೀವಿ. ಸರಿ. ಅಯ್ಯೋ, ಇಬ್ರು ಬೇಜಾರು ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ಇವಮ್ಮ ಯಾಕೆ ಹಿಂಗೆ ಮಾತಾಡತ್ತೋ ಏನೋ. ಏನ್ರಿ, ಈ ಅತ್ತೇನು ಗೌರಿನು ಹಿಂಗಾಡ್ತಾರಲ್ಲ ಇವರಿಬ್ರು ನೋಡಿದ್ರೆ. ತಪ್ಪೆಲ್ಲ ಇವ್ರದೇ ಇಟ್ಕೊಂಡು ಅವ್ರ ಮೇಲೆ ರೇಗಾಡ್ತಾರೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಅಂತೇಳಿ ಗೌರಿ ಜೊತೆ ನೀನೇನು ಮಾತಾಡಕ್ಕೆ ಹೋಗ್ಬೇಡ. ಈಗ ಇನ್ನೇನು ಮಾಡೋದು, ಅವ್ರು ಇನ್ನೇನು ಬಂದರು ನೋಡ್ಕೊಂಡ್ರು ಹೋದ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.